ಇನ್ನೊಂದ್ ಬೇವರ್ಸಿ ಬಂತು ಎಸಿ ಗಾಳಿ ತಗೊಳಕ್ಕೆ. ಏನಾಯ್ತು? ನಾನ್ ಕ್ಯಾಶ್ ವಿಡ್ರಾಲ್ ಮಾಡಕ್ ಬಂದಿ. ಓ ಕಾಸು ವಿಡ್ರಾಲ್ ಮಾಡ್ಬೇಕಾ? ಹಾಕಿ ಕಾರ್ಡ್ ಹಾಕಿ. ಎಷ್ಟು? 10,000. 10,000? ಅಷ್ಟೊಂದ್ ಕ್ಯಾಶ್ ಇದ್ರೆ ಹೋಗಿ ಸ್ಟಾರ್ ಬಾಕ್ಸ್ ಅಲ್ಲಿ ಕಾಫಿ ಕುಡಿಬೇಕಾಯ್ತು. ಇಲ್ಲಾಕ್ ಬಂದೆ? ಏನಿಲ್ಲ 10,000 ತಗೋದ್ರೆ ನಿನ್ ಅಕೌಂಟ್ ಫುಲ್ ಜೀರೋ ಆಗ್ಬಿಡುತ್ತೆ. ಯಾಕೆ ಅಂತ ಅವಶ್ಯಕತೆ ಏನಾಯ್ತು? ಎಲ್ಲ ಓಕೆನಾ ಮನೇಲಿ? ನನ್ನ ಅಕೌಂಟ್ ಅಲ್ಲಿ ಯಾವಾಗ್ಲೂ ಜೀರೋನೇ ಇರುತ್ತಪ್ಪ. ನಮ್ಮಪ್ಪ ಮಿಸ್ ಆಗಿ ಟ್ರಾನ್ಸ್ಫರ್ ಮಾಡ್ಬಿಟ್ಟವ್ರೆ, ಅದಕ್ಕೆ ತಗೊಂಡೋಗಿ ಬಂದಿ. ನೀನ್ ತೆಗಿಯಪ್ಪ. ಯಾಕೇನ್ ಮಾಡ್ತಾ ಇದ್ಯಾ? ಕೌಂಟ್ ಮಾಡ್ತಾ ಇದೀನಿ. ಬೇಗ. ಏನಾಯ್ತು? ಸೌಂಡ್ ಬಂತು, ಕಾಸು ಯಾಕೆ ಬತ್ತಿಲ್ಲ? ಹಲೋ ಹಲೋ ಮಿಸ್ಟರ್, ಏನಾಯ್ತ್ರಿ? ತೆಗೀರಿ ಕಾಸು ನಂದು. ಹಲೋ ಮಿಸ್ಟರ್, ಹೇಳ. ಏನಾಯ್ತು ನಿಮ್ಗೆ? ಅಷ್ಟೊಂದ್ ಕಾಸು ಏನ್ಸಿ ಸ್ವಲ್ಪ ಹೆಂಗ ಆಗ್ಬಿಟ್ಟಿದೆ. ತೈತಾ ನಿನ್ ಕಾಸು ಫುಲ್ ಒಳಗಡೆ ಐತಿ. ಅಷ್ಟು ಒಳಗಡೆ ನಿನ್ ಕೈಯಾಗ ತಕ್ಕಳಪ್ಪ, ಫುಲ್ ಸೇಫ್ ಆಗಿ ಇಕ್ಕಿರ್ತೀವಿ ನಾವು. ಹಾ ತಗಂತೀನಿ. ಹಂಗೆ ಕಾರ್ಡು ತಕ್ಕೋ. ಸರಿ, ಎಲ್ಲ ಓಕೆನಾ? ಏನ್ ಮಾಡ್ತಾ ಇದ್ಯಾ? ಒಂದ್ ನಿಮಿಷ ಇರು, ಎಣಿಸ್ತಾ ಇದೀನಿ. ನನ್ ಮುಂದೆ ನಾನ್ ಕೊಟ್ಟಿರೋ ಕಾಸು ಎಣಿಸ್ತಾ ಇದೀಯಾ? ನನ್ ಮೇಲೆ ನಂಬಿಕೆ ಅಲ್ವಾ? ನೀನ್ ATM ಮೇಲೆ ನಂಬಿಕೆ ಅಲ್ವಾ? ಆದ್ರೂ ಕೌಂಟ್ ಮಾಡ್ಬೇಕಲ್ಲ ಬ್ರೋ. ಇಲ್ಲ ಕಮ್ಮಿ ಇದ್ರೆ ಏನ್ ಕಿತ್ಕಂತೀಯ? ನನ್ ಕೀಬೋರ್ಡ್ ಕಿತ್ಕಂತೀಯ? ಹಂಗಲ್ಲ ಬ್ರೋ, ಬಿಡು ಅದೆಲ್ಲ. ನಿನ್ ಬುದ್ಧಿ ಗೊತ್ತಾಯ್ತು ನಂಗೆ. ಇದು ರಿಸಿಪ್ಟ್ ಬೇಕಾ ಇವಾಗ? ಇಲ್ಲ ಎನ್ವೈರನ್ಮೆಂಟ್ ಪರಿಸರ? ಇಲ್ಲ ನಂಗೆ ರಿಸಿಪ್ಟ್ ಬೇಕು. ಹೇಳದ್ ಕೇಳಿಸ್ಕೋ ಫಸ್ಟ್. ಪರಿಸರಕ್ಕೆ ಮರ ನೆಟ್ರೆ ಮರ ನಮ್ CSK ಅವ್ರು ನೆಟ್ತಾರೆ. ನಿನ್ ಬಿಲ್ ಕೊಡಪ್ಪ ಸುಮ್ಮನೆ. ಇರು ನನ್ ಬ್ಯಾಂಕ್ ಅಲ್ಲಿ ಯಾರು ಅಕೌಂಟ್ ಓಪನ್ ಮಾಡಿಸ್ಬೇಕಾ? ಒಳ್ಳೆ ಇಂಟ್ರೆಸ್ಟ್ ಕೊಡ್ತೀನಿ. ಅಕೌಂಟ್ ಎಲ್ಲ ಓಪನ್ ಮಾಡಲ್ಲ ಗುರು, ನನಗೆ ರಿಸಿಪ್ಟ್ ಕೊಡ್ತೀನಿ ತಾಳೆ. ಯಾಕಂಗ್ ಸಾಯ್ತೀಯ? ಇವಾಗ ಏನ್ ಓದ್ತಾ ಇದೆಯಾ ಇಲ್ಲಿ? ನನ್ ಕೀಬೋರ್ಡ್ ಕ್ಲೀನ್ ಮಾಡ್ತಾ ಇದೀನಿ. ಯಾಕೆ? ಫಿಂಗರ್ ಪ್ರಿಂಟ್ ಇಂದ ನನ್ನ ಪಾಸ್ವರ್ಡ್ ತಿಳ್ಕೊಂಡ್ಬಿಟ್ಟು ಯಾರೋ ನನ್ನ ಅಕೌಂಟ್ ಹ್ಯಾಕ್ ಮಾಡಿ ನನ್ನ ದುಡ್ಡೆಲ್ಲ ಎತ್ಕೊಂಡ್ಬಿಟ್ರೆ ಬರ್ಲಾ? ನಿಮ್ಮ ಅಮ್ಮನ್ ಬೈಲಿ. ಕೊನೆಗೂ ಅಣ್ಣ ರಿಸೈನ್ ಮಾಡೇ ಬಿಟ್ರು. ಯಾವ್ದೋ ಒಂದ್ ದೊಡ್ಡ ಫೆಸ್ಟಿವಲ್ ಬಂದು ಮುಗ್ದೋಗ್ತಿರೋ ತರ ಫೀಲ್ ಆಗ್ತೈತೆ. ಬನ್ನಿ ಈ ಫೆಸ್ಟಿವಲ್ ಏನೇನಾಯ್ತು ಅಂತ ರೀಕ್ಯಾಪ್ ಮಾಡ್ಕೊಂಡ್ ಬರೋಣ. ಪೊಲೀಸ್ಗಳ ಹವಾ ಹೆಂಗಿತ್ತು ಅಂದ್ರೆ, ಚಿಕ್ಕ ಮಕ್ಳು DJ ಹಾಕೊಂಡ್ ಕುಣಿತಾ ಇದ್ರು. ಬೆಳಗ್ಗೆಯಿಂದ ರಾತ್ರಿವರೆಗೂ ಎಲ್ಲಾರನು ಓಡಿಸ್ತಾ ಇದ್ರು. ಯಾಕಂದ್ರೆ ಎಲ್ಲಾರು ಹೆಲ್ತಿಯಾಗಿ ಫಿಟ್ ಆಗಿರ್ಬೇಕು ಅಂತ. ಪ್ರೊಟೆಸ್ಟರ್ ಟೀಮ್ ಅಲ್ಲಿ ಯಾರು ಸ್ಟ್ರಾಂಗ್ ಆಗಿದ್ರೆ ಅವ್ರ ಕೈಗೊಂದ್ ಲಾಠಿ ಕೊಟ್ಬಿಟ್ಟು ಅವ್ರನ್ನ ಪೊಲೀಸ್ ಟೀಮ್ ಹಾಕೊಂಡ್ಬಿಡ್ತಿದ್ರು. ಜಂತರ್ ಮಂತರ್ ಅಲ್ಲಿ ಒಂದ್ ಪ್ಲೇಸ್ ಇಂದ ಇನ್ನೊಂದ್ ಪ್ಲೇಸ್ ಹೋಗಕ್ಕೆ ಸರ್ಕಾರ ಹೊಸ ಗಾಡಿ ಲಾಂಚ್ ಮಾಡಿತ್ತು. ಅಲ್ಲಿರೋ ಎಲ್ಲಾ ಸ್ಟೂಡೆಂಟ್ಸ್ಗೂ ಒಂದು ಸೊಳ್ಳೆನು ಕಚ್ಚಬಾರ್ದಂತ ಸರ್ಕಾರ 24 ಗಂಟೆ ಸ್ಮೋಕ್ ಆಗ್ತಾ ಇತ್ತು. ಪೊಲೀಸ್ ನಮ್ಮ ಮೇಲೆ ಎಷ್ಟು ಕರುಣೆ ಇತ್ತು ಅಂದ್ರೆ, ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಪೊಲೀಸ್ ಸ್ಟೇಷನ್ ತುಂಬ್ಕೊಂಡು ಹೋಯ್ತಾ ಇದ್ರು. ಅಮೆರಿಕದಿಂದ ಜೇಡ್ರ ಮನುಷ್ಯ ಕೂಡ ಬಂದಿದ್ದ. ನಾವು ಭಾರತದವರು ಯಾವ್ದಕ್ಕೂ ಕಮ್ಮಿ ಇಲ್ಲ ಅಂತ ಪವರ್ ರೇಂಜರ್ಸ್ ಅವ್ರನ್ನ ಕರ್ಸಿದ್ವಿ. ನರ್ಸರಿ ಕ್ಲಾಸ್ ಬಾಲಕನ ಪೇಪರ್ ಮತ್ತು ಡೈಪರ್ 2 ಲೀಕ್ ಆಗ್ಬಿಟ್ಟಿತ್ತು. ಸರ್ಕಾರಕ್ಕೆ ಬುದ್ಧಿ ಕಳ್ಸಕ್ಕೆ ಫುಲ್ ಅವೆಂಜರ್ಸ್ ಟೀಮೇ ಬಂದಿತ್ತು. ಇಷ್ಟೇ ಸಾಲಲ್ಲ ಅಂತ ಆದಿವಾಸಿ, ಡೈನೋಸರ್ ಮತ್ತೆ ಗೋರಿಲಾ ಕೂಡ ಬಂದಿತ್ತು. ಇವನ್ ಯಾರೋ ಬೆಳ್ಳನ್ ಜೋಬಲ್ ಇಟ್ಕೊಳ್ಳೋ ಅಂದ್ರೆ ತಿಕ್ಕಿಡ್ತವನೆ. ಅದು ಯಾರ್ ತಿಕ್ಕೆ? ಗೋಳಿ ಮಗನೇ. ಈ ಪ್ರೊಟೆಸ್ಟ್ ಅಲ್ಲಿ ತುಂಬಾ ಫೇಮಸ್ ಆಗಿದ್ದು ಈ ವೀಲ್ ಚೇರ್ ವಿನಯ್ ಮತ್ತೆ ಛೋಟಾ ಮೀಮು. ಬೆಳಗ್ಗೆ ಹೊತ್ತು ಲಾಟಿ, ನೈಟ್ ಹೊತ್ತು ಪಾರ್ಟಿ ಮಾಡ್ಕೊಂಡು ಹೆಂಗೋ ಈ ಫೆಸ್ಟಿವಲ್ ನ ಮುಗ್ಸೇ ಬಿಟ್ವಿ. ಯಾರಾದ್ರೂ ನಂಗ್ ಬಂದ್ಬಿಟ್ಟು ನೀನ್ ಯಾವ ಪಾರ್ಟಿಗೆ ಸಪೋರ್ಟ್ ಮಾಡ್ತೀಯ ಅಂದ್ರೆ, ನೈಟ್ 10 ಗಂಟೆ ಮೇಲೆ ಯಾವ ಪಾರ್ಟಿ ಇದ್ರು ಕರೀರಿ ಬಂದ್. ಈ ಕಾರ್ಪೊರೇಟ್ ಲೈಫ್ ಎಲ್ಲ ನಮ್ಗೆ ಆಗಲ್ಲ ಮಾಮ. ಒಂದ್ ಬಿಸ್ನೆಸ್ ಓಪನ್ ಮಾಡೋಣ. ಮಾಡೋಣ. ಏನ್ ಬಿಸ್ನೆಸ್ ಓಪನ್ ಮಾಡೋಣ? ಮಾಮ ಒಂದ್ ಪೊಲೀಸ್ ಸ್ಟೇಷನ್ ತಗ್ಬೋಣ. ನೋಡು ಪೊಲೀಸ್ ಸ್ಟೇಷನ್ ಅದೇಂಗೆ ಮಾಮ್ ಬೇಕಾದ್ರೆ ನೀನೇ ನೋಡು. ಗೌರ್ಮೆಂಟ್ ಹಾಸ್ಪಿಟ್ಲ್ ಐತೆ, ಪ್ರೈವೇಟ್ ಹಾಸ್ಪಿಟ್ಲ್ ಐತೆ. ಹಂಗೆ ಗೌರ್ಮೆಂಟ್ ಸ್ಕೂಲ್ ಐತೆ, ಪ್ರೈವೇಟ್ ಸ್ಕೂಲ್ ಐತೆ. ಅರೆ ಪೊಲೀಸ್ ಸ್ಟೇಷನ್ ಮಾತ್ರ ಬರೀ ಗೌರ್ಮೆಂಟ್ ಐತೆ, ಪ್ರೈವೇಟ್ ಇಲ್ಲ. ನಾವು ಓಪನ್ ಮಾಡೋಣ. ಮಾಮ್ ಓಪನ್ ಏನೋ ಮಾಡೋಣ. ಓಪನ್ ಮಾಡಕ್ ನಮ್ ಇಬ್ರ ಹತ್ರ ಕಾಸೆಲ್ಲ ಐತೆ. ನಿನ್ ಬೇಗ ಈ ಪೊಲೀಸ್ ಸ್ಟೇಷನ್ ಓಪನ್ ಮಾಡಕ್ಕೆ ಯಾವ ಬ್ಯಾಂಕ್ ಲೋನ್ ಕೊಡ್ತಾರ ನೋಡು. ಪಟ್ ಅಂತ ನಮ್ ಇಬ್ರು ಮನೆ ಪತ್ರ ಎಲ್ಲ ಅಡ ಇಟ್ಬಿಟ್ಟು ಲೋನ್ ತಗೊಂಬೋಣ. ಆದ್ರೆ ಮಾಮ್ ಅಡ ಇಕ್ಕಕ್ ನಮ್ಮ ಹತ್ರ ಮನೆ ಪತ್ರ ಎಲ್ಲ ಐತೆ. ಹೌದಲ್ವಾ? ಹಂಗಾರೆ ನಾವು ಫಸ್ಟ್ ಮನೆ ಪತ್ರ ಮಾಡ್ಸೋಣ. ಮಾಮ್ ಆದ್ರೆ ಮನೆ ಪತ್ರ ಮಾಡ್ಸಕ್ ನಮ್ಮ ಹತ್ರ ಮನೆ ಎಲ್ಲ ಐತೆ. ನಾ ಇಬ್ರು ಇರೋದೇ ರೂಮ್ ಅಲ್ಲಿ. ಅದ್ರಲ್ಲಿ ನೀನ್ ಅಡಿಗೆ ಮೇಲೆ ಮಾತಾಡ್ತಿದ್ಯಾ, ನಾನು ಹಾಲಲ್ಲಿ ಮಾತಾಡ್ತಾ ಇದೀನಿ. ಅಯ್ಯೋ ನಮ್ಮಿಬ್ರಿಗೆ ಊರಲ್ಲೇನು ಇಲ್ವಾ ಮಚ್ಚ? ನಮ್ಮಿಬ್ರಿಗೆ ಊರೇ ಇಲ್ಲ ಮಚ್ಚ. ಮನೇಲಿ ಡೆಲ್ಲಿ ಕೆಲ್ಸಕ್ಕೆ ಹೋಯ್ತೀವಿ ಅಂದ್ಬಿಟ್ಟು ಮಲೇಶ್ವರಂ ಇಂದ ಪಕ್ಕದ ಶ್ರೀರಾಮ್ಪುರಕ್ಕೆ ಬಂದಿದೀವಿ ಕೆಲಸ ಮಾಡಕ್ಕೆ. ಛೇ, ಬಿಸ್ನೆಸ್ ಐಡಿಯಾ ಫೇಲ್ ಆಗೋಯ್ತಲ್ಲ. ನಾನೇನೋ ಇದೇನೋ ಕ್ಲಿಕ್ ಆದ್ರೆ ನೆಕ್ಸ್ಟ್ ಸುಪ್ರೀಂ ಕೋರ್ಟ್ ಓಪನ್ ಮಾಡೋಣ ಅನ್ಕೊಂಡಿದ್ದೆ.